ಓಂ ಶಾಂತಿ ವೀಕ್ಷಕರೇ, ಗೆಳೆಯರೇ, ಮಿತ್ರರ, ಅಭಿಮಾನಿಗಳ ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವರು ಸಹ ಒಳ್ಳೆಯದಾಗಲಿ. ತ್ರಿಕಾಲ ಜ್ಞಾನ ಅಥವಾ ತ್ರಿನೇತ್ರ ಅಥವಾ ಮನೋಬಲ ಅಥವಾ ದಿವ್ಯದೃಷ್ಟಿ, ದಿವ್ಯಜ್ಞಾನ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಬಲ್ತಕ್ಕಂಥ ಸಾಮರ್ಥ್ಯ, ಇದು ರಣಹದ್ದು. ರಣಹದ್ದಿನಲ್ಲಿ ಒಂದು ವಿಶೇಷತೆ ಇರುತ್ತೆ. ಅಥವಾ ಗರುಡ, ಅದೆಷ್ಟೇ ಮೇಲೆ ಹತ್ತಿರಕ್ಕಿರಲಿ, ಅದರ ಕಣ್ಣುಗಳಿಂದ ಒಂದು ಫೋಕಸ್ ಇರುತ್ತಲ್ಲ, ಮೈಂಡ್, ಅದರ ಮೂಗಿರುತ್ತಲ್ಲ, ಬಾಯಿ, ಮೂಗು, ಕೊಕ್ಕು, ಒಂದು ಫೋಕಸ್ ಇರುತ್ತೆ. ಆಕಾಶದಲ್ಲಿ ಎಷ್ಟೋ ಕಿಲೋಮೀಟ್ರ್ ಮೇಲೆ ಇರಲಿ, ಅಡಿಗಳ ಎತ್ತರದಲ್ಲಿ, ಭೂಮಿ ಮೇಲೆ ಒಂದು ಚಿಕ್ಕ ಪ್ರಾಣಿ, ಹಲ್ಲಿ, ಉಡ, ಕಪಾಲಕ ಅಥವಾ ಪಕ್ಷಿಗಳ ಸಣ್ಣ ಏನೇ ಕಾಣಲಿ, ಲಾಸ್ಟಿಗೊಂದು ಸಣ್ಣ ಕೀಟವನ್ನು ಕೂಡ ಅಲ್ಲಿಂದ ಅದು ನೋಡಬಲ್ಲದು. ಅಷ್ಟು ಕಣ್ಣುಗಳಲ್ಲಿ ಅದಕ್ಕೆ ಪವರ್ ಇರುತ್ತೆ. ಯಾವುದೋ ಗರುಡ. ಹಾಗೆ ರಣದ್ದು ಕೂಡ ಅಷ್ಟೇ. ನೀವು ರಣಪಂಥ ಅಂತಾರೆ ಕೆಲವರು, ರಣಪಂಥ, ರಣದ್ದು ತುಂಬ ದೊಡ್ಡದಾಗಿರುತ್ತೆ. ಅದು ಎತ್ತರವಾದ ಮರಗಳಲ್ಲಿ ಗೂಡು ಕಟ್ಟಿ ಮರಿ ಮಾಡುತ್ತೆ. ಎಲ್ಲಿ ದನಗಳನ್ನು ಹೆಚ್ಚಾಗಿ ಕಟ್ ಮಾಡ್ತಾರೆ, ಅಂದರೆ ಮುಸ್ಲಿಂ ದೇಶಗಳಲ್ಲಿ, ಕ್ರಿಶ್ಚಿಯನ್ ದೇಶಗಳಲ್ಲಿ ದನಗಳನ್ನು, ಹಾಗೆ ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲಿ ದನ ಕಟ್ ಮಾಡ್ತಾರೆ ಆ ಏರಿಯಾಗಳೆಲ್ಲ ದೊಡ್ಡ ದೊಡ್ಡ ಮರಗಳಲ್ಲಿ ವಾಸ ಮಾಡ್ತಾರೆ. ಆದರೆ ದಿವ್ಯದೃಷ್ಟಿ, ಭೂತ ಭವಿಷ್ಯತ್ ವರ್ತಮಾನ ಕಾಲವನ್ನು ಹೇಗೆ ಪಡೆಯೋದು? ನಾನು ಒಂದು ಇಂದ್ರಜಾಲ, ಮಹೇಂದ್ರಜಾಲ, ಯಕ್ಷಿಣಿ ವಿದ್ಯೆ, ಈ ದಿವ್ಯದೃಷ್ಟಿ ಆ ಒಂದು ಸಬ್ಜೆಕ್ಟಲ್ಲಿ, ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದು ನನ್ನ ಪರ್ಸ್ನಲ್ ವಿಚಾರ ಅಲ್ಲ, ನೆನಪಿಟ್ಕೊಳ್ಳಿ, ಇದು ನನ್ನ ಪರ್ಸ್ನಲ್ ಅಲ್ಲ. ಸಾಕಷ್ಟು ಗ್ರಂಥಗಳಲ್ಲಿ ಇರತಕ್ಕಂಥದ್ದನ್ನೇ ನಾನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ನಿಮಗೆ ಒಂದು ಮಾಹಿತಿಯನ್ನು ನಾನು ಕೊಡ್ತಾಯಿದ್ದೀನಿ. ರಣಹದ್ದಿನ ಗೂಡಿನಲ್ಲಿ ಬಟ್ಟೆ ಇರುತ್ತೆ, ಬಟ್ಟೆ, ವೇಸ್ಟ್ ಬಟ್ಟೆ. ಅದೇನಕ್ಕಿರುತ್ತೆ? ಅದು ಗೂಡು ಕಟ್ಟಲಿಕ್ಕೆ ಈ ಹುಲ್ಲು, ಪ್ಲಾಸ್ಟಿಕ್ ಪೇಪರು ಅಥವಾ ಬಟ್ಟೆ ವೇಸ್ಟು, ಹತ್ತಿ, ಇನ್ನೊಂದು ಮತ್ತೊಂದು ಕಡ್ಡಿಗಳು ಎಲ್ಲ ತೊಗೊಂಡು ಗೂಡು ಕಟ್ಟುತ್ತೆ. ಆ ಟೈಮಲ್ಲಿ ವೇಸ್ಟ್ ಬಟ್ಟೆಗಳು ಅದು ಇದು ಎಲ್ಲ ತೊಗೊಂಡು ಏನು ಚಿಕ್ಕಿದ್ರೆ ಅದು ಮೆತ್ತ ಇರೋದು. ಅದರ ಮರಿಗಳು, ಮೊಟ್ಟೆಗಳು ಸೇಫ್ ಆಗಿರ್ಬೇಕಲ್ಲ, ಅದಕ್ಕೆ ಅದು ತನ್ನದೇ ಆದ ಒಂದು ಗೂಡು, ತನ್ನದೇ ಆದ ಒಂದು ಮನೆ, ಅದನ್ನು ಸೇಫಾಗಿ ಕಟ್ಟೋದು. ಅದರಲ್ಲಿ ವೇಸ್ಟ್ ಬಟ್ಟೆಗಳಿರುತ್ತೆ. ಅದು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ, ನಿಮ್ಗೆ ಗೊತ್ತು. ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ಆದಮೇಲೆ ಅಲ್ಲಿಂದ ಮರಿಗಳು ಆಚೆ ಹೋಗ್ಬೇಕು. ಖಾಲಿ ಗೂಡು ಇರ್ತವೆ, ರಿಟೈರ್ಡ್, ಈಗ ಅಲ್ಲಿ ಯಾರು ಇರಲ್ಲ. ಅಂಥ ಗೂಡುಗಳನ್ನು ಪತ್ತೆ ಮಾಡಿ ನೀವು ಮರ ಹತ್ತಿ, ತುಂಬ ಸೇಫಾಗಿ ಹತ್ತಬೇಕು, ಹುಷಾರಾಗಿ ಹತ್ತಬೇಕು. ಯಾರಾದರೂ ಹತ್ತೋರ ಕೈಲಿ ಹತ್ತಿಸಿ, ನೀವು ಹತ್ತಬೇಡಿ. ಅಲ್ಲಿರ್ತಕ್ಕಂಥ ಗೂಡಲ್ಲಿರ್ತಕ್ಕಂಥ ಬಟ್ಟೆನ ತಗೊಳ್ಳಿ, ತರಿಸ್ಕೊಳ್ಳಿ. ಆ ಬಟ್ಟೆನ ತರಿಸ್ಕೊಂಡು ಭಾನುವಾರ ರಾತ್ರಿ ಅಥವಾ ಗ್ರಹಣ ದಿನ ಅಥವಾ ಅಮಾವಾಸ್ಯೆ ದಿನ ಆ ಒಂದು ಬಟ್ಟೆಯನ್ನು ಸ್ಮಶಾನದಲ್ಲಿ, ಎಲ್ಲಿ, ಸ್ಮಶಾನದಲ್ಲಿ ತಗೊಂಡೋಗಿ ಸುಡ್ರಿ, ಬೆಂಕಿ ಹಾಕಿ ಸುಡ್ರಿ. ಆದರೆ ಸುಡೋದಕ್ಕೆ ಮುಂಚೆ ಕೆಲವು ಬೀಜಾಕ್ಷರ ಮಂತ್ರಗಳನ್ನು 1008 ಬಾರಿ ಪಠಿಸಬೇಕಾಗುತ್ತೆ. ಬೀಜಾಕ್ಷರ ಮಂತ್ರವನ್ನು ಗುರುಗಳಿಂದ ತಗೊಂಡ್ರೆ ಒಳ್ಳೆಯದು. ಸದ್ಯಕ್ಕೆ ನಾನಿಲ್ಲಿ ಆ ಬೀಜಾಕ್ಷರ ಮಂತ್ರನ ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ. ಏನಿದ್ರು ಗುರು ಆಯಿತು, ಶಿಷ್ಯ ಆಯಿತು, ಇಬ್ಬರೇ ತಗೋಬೇಕು ಆ ಬೀಜಾಕ್ಷರ ಮಂತ್ರ. ಮೂರನೇ ವ್ಯಕ್ತಿಗೆ ಗೊತ್ತಾಗ್ಬಾರ್ದು. ಅದಕ್ಕೆ ನಾನು ಯಾವುದೇ ಬೀಜಾಕ್ಷರ ಮಂತ್ರಗಳನ್ನು, ಯಾವುದೇ ಉಪದೇಶವನ್ನು 90% ನಾನು ಯೂಟ್ಯೂಬಲ್ಲಿ ಹೇಳೋಕ್ಕೆ ಹೋಗಲ್ಲ, ಹೇಳಬಾರ್ದು. ಆ ಒಂದು ಬೀಜಾಕ್ಷರ ಮಂತ್ರವನ್ನು ತಗೊಂಡು 1008 ಸಾರಿ ಪಠನೆ ಮಾಡಿ ಸಿದ್ಧಿ ಮಾಡಿಕೊಂಡು, 1008 ಸಾರಿ ಅಷ್ಟೇ ಪಠನೆ ಮಾಡಿ ಸಿದ್ಧಿ ಮಾಡಿಕೊಂಡು, ಆಮೇಲೆ ಆ ಬಟ್ಟೆಯನ್ನು ಸುಡಬೇಕು ಬೆಂಕಿಯಲ್ಲಿ. ಅದು ಬೂದಿ ಬರುತ್ತೆ, ಬೂದಿ. ಆ ಬೂದಿಯನ್ನು ತಗೋಬೇಕು.
ಆಮೇಲೆ ಚಟ್ಟಲಗದ ಎಣ್ಣೆ, ಚಿಟ್ಟಲಗದ ಎಣ್ಣೆ ಅಂತ ಬರ್ತದೆ. ಚಿಟ್ಟೌದಲಗ ಅನ್ನೋ ಒಂದು ಎಣ್ಣೆ ಬರುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ನೀವು ತಗೊಳ್ಳಿ. ಅಥವಾ ಗಿಡಗಳಿರುತ್ತೆ, ಬೇರು, ಆ ಬೇರು ತಗೊಂಡು ನೀವು ಅದರಲ್ಲಿ ಎಣ್ಣೆ ಮಾಡೋಕ್ಕಾಗಲ್ಲ, ಕಷ್ಟ ಇರುತ್ತೆ. ಅದಕ್ಕೆ ನೀವೇನು ಮಾಡ್ತೀರ, ಗ್ರಂಥಿಗೆ ಅಂಗಡಿಯಲ್ಲಿ ತೊಗೋಬೇಕು. ಇಲ್ಲ ಅಂದರೆ ಯಾವುದಾದ್ರೂ ಉತ್ತದ ಮೇಲೆ ಇರುತ್ತೆ ಗಿಡ, ಚಿಟ್ಟೌದಲಗ ಅಂತ ಬರುತ್ತೆ. ಚಿಟ್ಟೌದಲಗ ಅದು ಸಣ್ಣ ಸಣ್ಣ ಎಲೆ ಇರುತ್ತೆ ಮೋಸ್ಟ್ಲಿ. ಅದು ಆದಷ್ಟು ನೀವು ಡಿಕ್ಷನರಿಯಲ್ಲಿ ತಿಳ್ಕೊಬೇಕು, ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಆಗಿದ್ದನ್ನು ಎಲೆನ ತಿಳ್ಕೊಬೇಕು. ಆಗ ನಿಮ್ಗೆ ಗೊತ್ತಾಗುತ್ತೆ. ಆ ಉತ್ತದ ಮೇಲೆ ಅದು ಬೆಳೆದಿರುತ್ತೆ, ಉತ್ತದ ಪಕ್ಕದಲ್ಲೆಲ್ಲ ಬೆಳೆದಿರುತ್ತೆ. ಅದು ತಗೊಳ್ಳಿ. ಅದರಲ್ಲಿ ನೀವು ಒಂದು ರಸ ಅಥವಾ ಬೇರು ಇದೆಲ್ಲ ತಗೋಬೋದು, ತೊಂದರೆ ಇಲ್ಲ. ಅದನ್ನು ಇಟ್ಕೊಂಡು ನೀವು 8 ಸಾರಿ ಪಠನೆ ಮಾಡ್ಬೋದು ಮಂತ್ರ, ಒಂದು ಆಪ್ಷನ್. ಇಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ತೊಗೋಬೋದು, 2ನೇ ಆಪ್ಷನ್. ಗ್ರಂಥಿಗೆ ಅಂಗಡಿಯಲ್ಲಿ ತಗೊಳ್ಳಿ, ಬೇರೆ ಎಲ್ಲ ಸಿಗುತ್ತೆ ಕೇಳಿದ್ರೆ. ಚಿಟ್ಟೌದಲಗ ಅಂತ ಬರುತ್ತೆ. ಆಮೇಲೆ ಬೀಜಾಕ್ಷರ ಮಂತ್ರ 1008 ಸಾರಿ ಪಠನೆ ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು. ಆಮೇಲೆ ಆ ಬೂದಿನ ಈ ಎಣ್ಣೆನಲ್ಲಿ ಮಿಕ್ಸ್ ಮಾಡಬೇಕು. ಹಣೆಗೆ ಇಟ್ಕೋಬೇಕು ನೀವು, ಹಣೆಗೆ ಸೆಂಟ್ರಲ್ಲಿ ಆ ಬೂದಿ ಇರುತ್ತಲ್ಲ, ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಣೆಗೆ ಇಟ್ಕೊಳ್ಳಿ. ನೀವು ಉದ್ದದ್ದಾದ್ರೆ ಇಟ್ಕೊಳ್ಳಿ, ರೌಂಡ್ ಆಗಾದ್ರೆ ಇಟ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಒಂದು ಕನ್ನಡಿ ತಗೊಳ್ಳಿ ಮನೆಯಲ್ಲಿ, ಏಕಾಂತವಾಗಿ, ಯಾರು ಇರಬಾರ್ದು. ಏಕಾಂತವಾಗಿರೋ ಒಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಕನ್ನಡಿ ಇಟ್ಕೊಳ್ಳಿ, ಸ್ವಲ್ಪ ದೊಡ್ಡದು. ಆ ಕನ್ನಡಿನಲ್ಲಿ ನಿಮ್ಮ ಹಣೆಯಲ್ಲಿರುವ ಕುಂಕುಮ ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣುತ್ತೆ. ನೀವು ಆ ಒಂದು ತಿಲಕವನ್ನೇ ನೋಡ್ತಾ ಇರಿ, ಆ ತಿಲಕವನ್ನೇ ನೋಡ್ತಾ ಮಂತ್ರಸಿದ್ಧಿ ನೀವು ಪ್ರಾರಂಭ ಮಾಡಬೇಕು. ಎಷ್ಟು ದಿನ? 108 ದಿನ. 108 ದಿನ ಪ್ರಾಕ್ಟೀಸ್ ಮಾಡು ಮಂತ್ರಸಿದ್ಧಿ. 2 ನಿಮಿಷ, 5 ನಿಮಿಷ, ಅರ್ಧ ಗಂಟೆ ಹಿಂಗೆ ಕೂತ್ಕೊಳ್ಳಿ ಧ್ಯಾನಕ್ಕೆ. ಅಂದರೆ ಕಣ್ಣು ತಗೊಂಡು ಆ ಒಂದು ಕನ್ನಡಿ ಮುಂದೆ ಇಟ್ಕೊಂಡು, ನಿಮ್ಮ 2 ಕಣ್ಣು ಸೆಂಟ್ರಲ್ಲದಿರುತ್ತೆ, ಅದು ನೋಡ್ಕೊಂಡೇ ಇರಬೇಕು ಇವರೇ. ನೋಡ್ಕೊಂಡು ಅದನ್ನು ಮಂತ್ರ ಜಪ ಮಾಡ್ತಾ ಹೋಗ್ಬೇಕು. ಯಾವ ಕಾರಣಕ್ಕೂ ಬಾಡಿ ಒಳ್ಳೆ ದೀಪಸ್ತಂಭ ಇರುತ್ತಲ್ಲ ದೇವಸ್ಥಾನ ಮುಂದೆ, ಒಳ್ಳೆ ಪಿಲ್ಲರ್ ಇರುತ್ತಲ್ಲ, ಆ ಥರ ಇರಬೇಕು. ಈ ಕಡೆ ನೋಡೋದು, ಆ ಕಡೆ ನೋಡೋದು, ಮೇಲೆ ನೋಡೋದು, ಕೆಳಗೆ ನೋಡೋದು, ಹಿಂಗಿರ್ಕೊಳ್ಳೋದು, ಹಿಂಗೆ ಸೊಳ್ಳೆ ಹೊಡ್ಕೊಳ್ಳೋದು, ತಿಗಣೆ ಹೊಡ್ಕೊಳ್ಳೋದು, ಇವೆಲ್ಲ ಮಾಡೋಂಗಿಲ್ಲ. ಭಾಳ ಶುದ್ಧವಾಗಿ ಧ್ಯಾನ ಮಾಡಬೇಕು. ಕೈ ಕಾಲು ಮುಖ ತೊಳೆದು ಊದ್ಕಡ್ಡಿ ಹಚ್ಚಿ ಕನ್ನಡಿಯಲ್ಲಿ ನಿಮ್ಮ ಏನಿದೆ ಅದು ತಿಲಕ, ಅದನ್ನು ನೋಡಿಕೊಂಡು ಜಪ ಪ್ರಾರಂಭ ಮಾಡ್ಕೋಬೇಕು. ಅದೇ ರೀತಿ ಡೈಲಿ ಜಪ. ಎಷ್ಟು ದಿನ? 108 ದಿನ. ನಾನು ಆಗಲೇ ಹೇಳಿದೆ, ಮೊದಲು ಬೀಜಾಕ್ಷರ ಮಂತ್ರ ಗುರುಗಳ ಹತ್ರ ತೊಗೋಬೇಕು, ಒಳ್ಳೆಯದು. ಅಥವಾ ನಿಮ್ಗೆ ಇಷ್ಟ ಬಂದು ದೇವ್ರದ್ದು, ಗಣಪತಿನೋ ಸುಬ್ರಹ್ಮಣ್ಯನೋ ಯಾರ್ದಾರು ತೊಗೋಬೇಕು, ತೊಂದರೆ. ಗುರುಗಳ ಹತ್ರ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಅದಕ್ಕಂತೆ ಸಪ್ರೇಟ್ ಮಂತ್ರ ಇರುತ್ತೆ. ಗೊತ್ತಾಯ್ತಲ್ಲ? ಗುರುಗಳಿಗೆ ದಕ್ಷಿಣೆ ಹಾಕಿ ಗುರುಗಳ ಹತ್ರ ತೊಗೋಬೇಕು ಮಂತ್ರನ. ಆ ಒಂದು ವಶೀಕರಣ ವಿದ್ಯೆ, ಅದು ತ್ರಿನೇತ್ರ ವಿದ್ಯೆ, ಮನೋಬಲ ವಿದ್ಯೆ. ಅದು ಬೀಜಾಕ್ಷರ ಮಂತ್ರ ಕೊಡೋಕ್ಕೆ ನನಗೇನು ಕಷ್ಟ ಇಲ್ಲ. ಯೂಟ್ಯೂಬಲ್ಲಿ ಕೊಟ್ಟರೆ ಅದು ನಿಮ್ಮ ಪ್ರಯೋಜನ ಆಗೋಲ್ಲ, ಅದಕ್ಕೆ ಯೂಟ್ಯೂಬಲ್ಲಿ ಹೇಳ್ಕೊಳ್ಳಲ್ಲ. ನಾನು ಪರ್ಸ್ನಲ್ಲ ಬೇಕಾದ್ರೆ ಕೊಡ್ತೀನಿ. ಗುರುಗಳ ಪ್ರೀತಿ, ಪ್ರೇಮ, ಭಕ್ತಿಯನ್ನು ನೀವು ಸಂಪಾದನೆ ಮಾಡಬೇಕಷ್ಟೆ. ಖಂಡಿತ ಗುರುಗಳು ಕೊಡ್ತಾರೆ, ಒಳ್ಳೆಯವರು, ಯಾವುದೇ ಡೌಟ್ ಇಲ್ಲ. ಈಗ ನೀವು ಜಪ ತಪ ಪ್ರಾರಂಭ ಮಾಡಿದ್ಮೇಲೆ ಸಿದ್ಧಿ ಆಗುತ್ತೆ. ಅದನ್ನು ಹೇಗೆ ಕಂಡುಹಿಡಿಯೋದು, ನಮ್ಮ ಸಿದ್ಧಿ ಆಗಿದೆ ಇಲ್ಲ ಅಂದ್ಬಿಟ್ಟು? ನೀವು, ನಾನು ಹೇಳ್ದೆ 108 ದಿನ ಡೈಲಿ ಜಪ ಮಾಡಬೇಕು. ಕನಿಷ್ಠ 1008 ಒಂದು ದಿನಕ್ಕೆ
ಒಂದೊಂದು ಸಾರಿಗೆ 200 200 300 300 100 100 ಹಿಂಗೆ ಮಾಡ್ಕೊಳ್ಳಿ. 1008 ಒಂದು ದಿನಕ್ಕೆ ಜಪ 108 ಡೇಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ಮನೆಯಲ್ಲೇ ಮಾಡಿ, ಇಲ್ಲ ನಿಮ್ಮ ತೋಟದಲ್ಲಿ ಪಂಪ್ಸೆಟ್ ಹೌಸ್ ಇದ್ದರೆ, ಇಲ್ಲ ನಿಮ್ಮ ಪರ್ಸ್ನಲ್ ರೂಮ್ ಇದ್ದರೆ, ಹಾಗೆ ನೀವು ಫ್ರೀ ಆಗಿರೋವಾಗಲ್ಲ, ಆಫೀಸ್ನಲ್ಲಿ ಫ್ರೀ ಆಗಿರೋವಾಗ, ಬಸ್ನಲ್ಲಿ, ಟ್ರೈನಲ್ಲಿ ಎಲ್ಲಾದರೂ ಫ್ರೀ ಆಗಿರೋ ಆ ಟೈಮಲ್ಲಿ ಕಣ್ಮುಚ್ಚಿ ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ. ಅದೇ ಮನೆಯಲ್ಲಿರುವಾಗ ಕನ್ನಡ ಇಟ್ಕೊಂಡು ಕನ್ನಡ ಮುಂದೆ ಕಣ್ಣು ತಗೊಂಡು ನಿಮ್ಮ ಮನೆಯಲ್ಲಿ ಇರುತ್ತಲ್ಲ ಅದನ್ನೇ ನೋಡ್ಬೇಕು, ಕನ್ನಡದಲ್ಲಿ ಕಾಣಿಸ್ತಾ ಇರುತ್ತೆ ಅದನ್ನೇ ನೋಡ್ಬೇಕು ನೀವು ಸ್ಟ್ರೈಟಾಗಿ. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನೋಡ್ರಪ್ಪ, ನೀವು ಬಯಸಿದ್ದು ಬರುತ್ತೆ ಅತಿ ಬೇಗನೆ. ಎಷ್ಟು ಬೇಗನೆ ನೀವು ಬಯಸಿದ್ದು, ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಬಯಸ್ತೀರ, ಅದು ತಿನ್ನೋ ಪದಾರ್ಥ ಇರ್ಬೋದು ಅಥವಾ ಯಾವುದೋ ವಸ್ತು ಇರ್ಬೋದು, ಇನ್ನೇನಿರ್ಬೋದು, ಉಚಿತವಾಗಿ ಬರುತ್ತೆ. ಅದು ನಿಮ್ಮ ಬಂದ್ಬಿಡ್ಬೇಕು ಅದೇ ತಾನಾಗೆ ನಿಮ್ಮ ಹತ್ರ. ಅಂದರೆ ಆಟೋಮೆಟಿಕ್ಕಾಗಿ ಹಿಂಗೆ ಗಾಳಿಯಲ್ಲಿ ಬಂದ್ಬಿಡಲ್ಲ, ಯಾರ್ದೋ ಒಬ್ಬರ ಮುಖಾಂತರ ಬರುತ್ತೆ, ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದು ವಶೀಕರಣ. ಅದೇ ನಿಮ್ಗೆ ಬೇಡದೇ ಇರೋದು, ಶತ್ರುಗಳು ನಾಶ ಆಗಬೇಕು, ಕೆಟ್ಟವ್ರು ನಾಶ ಆಗಬೇಕು, ಆ ಕೆಟ್ಟವ್ರು ನಿಮ್ಮಿಂದ ತೊಲಗಬೇಕು, ಹಾಗೆ ರೋಗಗಳು ತೊಲಗಬೇಕು, ರೋಗಗಳು ನಾಶ ಆಗಬೇಕು. ಇದು ವಿಕರ್ಷಣೆ. ನೀವು ಬಯಸಿದರೆ ಆ ಥರ ಆಗುತ್ತೆ, ಬಯಸಿದರೆ ಆಕರ್ಷಣ, ಬಯಸಿದರೆ ವಿಕರ್ಷಣ, ಎರಡೂ ಇರುತ್ತೆ. ಇದು ಒಂದನೇದು. ಇನ್ನೊಂದು ಭೂತ ಭವಿಷ್ಯತ್ ವರ್ತಮಾನ ಕಾಲ. ಇನ್ನೊಬ್ಬರ ಮುಖ ನೋಡಿ 5 ನಿಮಿಷ ಅವ್ರ ಹತ್ರ ನೀವು ಮಾತಾಡಿಸೋಕೆ ಅವ್ರ ಭವಿಷ್ಯತ್ನ ನೀವು ಹೇಳ್ಬೋದು. ಆ ತಾಕತ್ತು ಅದರಲ್ಲಿರುತ್ತೆ. ಅಷ್ಟು ಜ್ಞಾನ ನಿಮಗೆ, ಅಷ್ಟು ಶಕ್ತಿ ಬಂದಿರುತ್ತೆ. ಮುಂದೆ ಏನು ನಡೀತೆ ಈ ಪ್ರಪಂಚದಲ್ಲಿ, ರಾಜಕೀಯದಲ್ಲಿ ಏನೆಲ್ಲ ನಡೀಬೋದು, ರಾಜಕೀಯ ಏನೆಲ್ಲ ಆಗ್ಬೋದು, ಯಾವ ಪಕ್ಷದವ್ರು ಗೆಲ್ಬೋದು, ಸೋಲ್ಬೋದು, ಇವೆಲ್ಲ ನೀವು ಹೇಳ್ಬೋದು. ಹಾಗೆ ಯಾರ್ಯಾರು ಹಾಳಾಗಿ ಹೋಗ್ತಾರೆ, ಯಾರ್ಯಾರು ಪಾಪ ಮಾಡಿದ್ದಾರೆ, ಅದೆಲ್ಲ ಅವ್ರ ಮುಖ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅವ್ರ ಹಣೆ ಬರೋಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಥರ ಸಾಮರ್ಥ್ಯ ಬರುತ್ತೆ. ಈ ಥರ ಒಂದು ವಿದ್ಯೆ ಕೇವಲ ರಣಹದ್ದಿನ ಗೂಡಿನಲ್ಲಿರುವ ವೇಸ್ಟ್ ಬಟ್ಟೆಗಳಿಂದ ನಾವು ಸುಟ್ಟು ಬೂದಿ ಮಾಡಿ ಹಣೆಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು ಬರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಅಂಶ ನೀವು ಗಮನಿಸ್ಬೇಕು. ಯಂತ್ರ, ತಂತ್ರ, ಮಂತ್ರ ಅಂತಿರುತ್ತೆ ನೋಡಿ. ಮಂತ್ರ ಬಂದು ನಾನೇನೋ ಒಂದು ಬೀಜಾಕ್ಷರ ಹೇಳಿದ್ನಿ, ಅದು ಮಂತ್ರ. ಈ ಯಂತ್ರ ಬಂದು ಆ ಒಂದು ಬಟ್ಟೆ ಇದೆಯಲ್ಲ, ಅದು ಬಟ್ಟೆ ಯಂತ್ರ. ಅದು ತಂತ್ರ ಅಂದರೆ ನೀವು ಮಾಡಿದ್ರಲ್ಲ, ಬಟ್ಟೆ ಸುಟ್ಟು ಎಣ್ಣೆ ತೊಗೊಂಡು ಬಂದು ಕಲಸಿ ಹಣೆಯಲ್ಲಿ ಇಟ್ಕೊಂಡು ಹಿಂಗೆ ಕೂತ್ಕೊಂಡು ಮಾಡಿದ್ರಲ್ಲ, ಅದು ತಂತ್ರ, ಯಂತ್ರ, ಮಂತ್ರ. ಇಷ್ಟು ಮಾಡಿದ್ರೆ ನೀವು ಸಕ್ಸಸ್. ಈಗ ಅರ್ಥ ಆಯ್ತಾ? ಪ್ರತಿಯೊಂದು ಒಂದು ಯಂತ್ರ ಇರುತ್ತೆ. ಯಂತ್ರ ಅಂದರೆ ಒಂದು ವಸ್ತು ರೀ, ಬೇರೆ ಇನ್ನೇನು ತಿಳ್ಕೊಬಿಡಿ. ತಂತ್ರ ಅಂದರೆ ನೀವೇನೋ ಒಂದು ಪ್ಲ್ಯಾನ್ ಮಾಡ್ತೀರಲ್ಲ, ಟ್ರಿಕ್ಸು, ಅದೇ ತಂತ್ರ ಅಂದರೆ. ಮಂತ್ರ ಅಂದರೆ ಏನೋ ಒಂದು ಮಂತ್ರ ಪಠನೆ ಮಾಡ್ತೀರಲ್ಲ, ಆ ಮಂತ್ರನೇ ಮಂತ್ರ. ಸಿದ್ಧಿ ಅಂದರೆ ನಿಮ್ಗೆ ಒಲಿಯುತ್ತಲ್ಲ, ಫಲ ಸಿಗುತ್ತಲ್ಲ, ಅದು ಸಿದ್ಧಿ. ಇನ್ನು ಉಳಿದಿರೋದು ಪ್ರಯೋಗ ಅಷ್ಟೇ. ಓಕೆನಾ? ಇದು ವಶೀಕರಣ ಭೂತ ಭವಿಷ್ಯತ್ ಕಾಲ್ಗೆ ಒಂದು ರಣಹದ್ದಿನ ಗೂಡಿನಲ್ಲಿರ್ತಕ್ಕಂಥ ಬಟ್ಟೆಯಿಂದ ಸಾಧ್ಯ ಆಗುತ್ತೆ ಅನ್ನೋ ಒಂದು ಸಬ್ಜೆಕ್ಟ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರಯತ್ನ ಪಡಿ. ಇದು ಬಿಟ್ಟು ಇನ್ನು ಬೇರೆ ಥರ ಪ್ರಯತ್ನ ಅಂದರೆ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆಯಲ್ಲಿ ಕೂಡ ಇದು ನೀವು ಮಾಡ್ಬೋದು, ಇಲ್ಲಿ ಕೂಡ ಕಲಿಬೋದು, ಅಥವಾ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೋಬೋದು. ನಿಮ್ಗೆ 2 ಆಪ್ಷನ್. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮುಂದೆ ಬೇರೆ ಥರ ಏನಾದರೂ ಇದೇ ಥರ ಒಂದು ವಿಡಿಯೋ ಹಾಕ್ತೀನಿ ಸಿದ್ಧಿದು, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.